ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ತಂದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇದೊಂದು ಮಧ್ಯಪ್ರದೇಶ. ಏನೂ ಇಲ್ಲ ಸ್ವಾಮಿ, ನಿಜವಾಗ್ಲೂ ಅಂಗಡಿ ಹುಡುಕಿದ್ರು ಸಿಗಲ್ಲ. ಹೋಟ್ಲು ಬೇಕು, ನಮಗೆ ಊಟ ಮಾಡೋಕ್ಕೆ ಬೇಕು ಅಂದರೂ ಇಲ್ಲಿ ಸಿಗುವುದಿಲ್ಲ. ನಾವು ನಿಜವಾಗ್ಲೂ ಪುಣ್ಯವಂತರು. ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡದಲ್ಲೇ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ಏನೂ ಇಲ್ಲ ಸ್ವಾಮಿ. ಹೊಟ್ಟೆ ಹಸ್ತೋಗಿದೆ, ಊಟ ಮಾಡೋನು ಅಂದರೂ ಏನೂ ಸಿಗಲ್ಲ ಇಲ್ಲಿ. ಮಧ್ಯಪ್ರದೇಶ ಮುಗಿತಾ ಬಂತು. ಆದರೂ ಇನ್ನೂ ಇಷ್ಟು ಬರೀ ಜನಗಳೇ ಇಲ್ಲ ಇಲ್ಲಿ. ನೋಡಿ, ಅಲ್ಲೊಂದು ಹೋಟ್ಲಿದೆ. ಆ ಹೋಟ್ಲಲ್ಲಿ ಡಾಬಾ ಅಂಡ ಅದೆಲ್ಲ ಇಟ್ಟಿರ್ತಾರೆ ಊಟ ಮಾಡೋದಕ್ಕೆ. ನಮಗಲ್ಲಿ ಹೋಗೋದಕ್ಕಾಗೋದಿಲ್ಲ ಪಾಪ. ಇಲ್ಲಿ ಇರ್ತಕ್ಕಂಥ ನೋಡಿ, ಲಾರಿಯವರು ಇಲ್ಲಿ ತರಬಿಸಿ ಇಲ್ಲಿ ಸ್ಟಾಪ್ ಮಾಡಿ ಅಲ್ಲಿಗೆ ಹೋಗಿ ಊಟ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲ ಇರುತ್ತೆ ನೋಡಿ. ಏನಿಲ್ಲ, ಇದೊಂದು ಅಂಗಡಿ ಬಿಟ್ಟರೆ ಏನೂ ಇಲ್ಲ ಇಲ್ಲಿ. ಖಾಲಿ 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 ಜಾಗ ನೋಡಿ. ಅಲ್ಲೇನು ಸಿಗುತ್ತೆ? ಸಮೋಸ, ಇಲ್ಲ ರೊಟ್ಟಿ, ದಾಲ್, ಬೇರೆ ಏನೂ ಸಿಗಲ್ಲ. ಪಾಪ ಲಾರಿ ಡ್ರೈವರ್ ಮತ್ತು ಹೊಟ್ಟೆ ಹಸುವಾಗಿರುತ್ತೆ. ಏನು ಮಾಡ್ತಾರೆ? ಇಲ್ಲಿ ತರಬಿಸಿ ಅಲ್ಲೋ ಊಟ ಮಾಡ್ತಾ ಇರ್ತಾರೆ. ನೋಡಿದ್ರೆ ಖಾಲಿ ಖಾಲಿ ಹೇಗಿದೆ ಅಂತೇಳಿ. ಅದಕ್ಕೆ ಹೇಳ್ತಾ ಇರೋದು, ನಾವು ಪುಣ್ಯ ಮಾಡಿದ್ದೀವಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದರೆ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡುವುದಕ್ಕೆ ಈ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂದರೆ ನಾವು ನಿಜವಾಗ್ಲೂ ಪುಣ್ಯವಂತರು. ಇದೇ ರೀತಿಯಾಗಿ ಇನ್ನೂ 15 ಕಿಲೋಮೀಟ್ರ್ ಹೋಗ್ಬೇಕಂತ. ಇವಾಗ ಆಲ್ರೆಡಿ ಒಂದು 20 ಕಿಲೋಮೀಟ್ರ್ ಬಂದಿದ್ದೀವಿ. ನಮಗೆ ಹೋಟ್ಲು ಊಟ ಅದೆಲ್ಲ ಬೇಕಂದರೆ ಸುಮಾರು ಇನ್ನೂ ಒಂದು 15 ಕಿಲೋಮೀಟ್ರ್ ಹೋದ ಮೇಲೆ ನಮಗೆ ಊಟ ಸಿಗುತ್ತೆ. ಇವಾಗ 15 ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟಾಗುತ್ತೆ? ಇವಾಗ 2:30 ಆಯಿತಾ? ಅಂದರೆ 5 ಗಂಟೆ ಆಗುತ್ತೆ, 5-6 ಗಂಟೆ. ಆವಾಗಲೇ ನಮ್ಗೆ ಊಟ. ಒಂಥರ ಮರುಭೂಮಿ, ಖಾಲಿ ಎಲ್ಲ ನೋಡಿ. ಅಲ್ಲೆಲ್ಲ ಟಾಯ್ಲೆಟ್ ಕಟ್ಸಿದ್ದಾರೆ. ಇಲ್ಲಿ ಯಾರು ಬರ್ತಾರೆ? ಹೈವೇದಲ್ಲಿ ಹೋಗೋರು ಮಾತ್ರ. ಅದು ಸರಿಯೇ ಇಲ್ಲ ನೋಡಿ. ಪಬ್ಲಿಕ್ ಇರೋ ಜಾಗದಲ್ಲಿ ಮಾಡಿಸಿದ್ರೆ ಯಾರಾದರೂ ಹೋಗ್ತಾರೆ. ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡ್ತಾರೆ ಅಂದರೆ ಅದಕ್ಕೆ ಈಗ ಖರ್ಚು ಮಾಡಿದ್ದಾರೆ ದುಡ್ಡನ್ನ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನೀರಿನ ವ್ಯವಸ್ಥೆ ಅದೆಲ್ಲ ಮಾಡ್ತಾರೆ. ಡೋರ್ ಇದನ್ನು ಏನೂ ಇಲ್ಲ. ಸುಮ್ಮನೆ ಏನು ಮಾಡೋದಕ್ಕಾಗಲ್ಲ ಬಿಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. 15 ಕಿಲೋಮೀಟ್ರ್ ಆದಮೇಲೆ ನಮ್ಗೆ ಊಟ ಸಿಗುತ್ತೆ. ಇವತ್ತು ಏನೂ ಮಾಡೋದಕ್ಕಾಗಲ್ಲ. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.